ಮಧ್ಯಪ್ರಾಚ್ಯದಲ್ಲಿ ಮೃತ್ಯುದೂತ ಠಿಕಾಣಿ ಹೂಡಿ ರಣಕೇಕೆ ಹಾಕ್ತಿದ್ದಾನೆ. ಅಂತ್ಯವೇ ಇಲ್ಲದ ಯುದ್ಧಕ್ಕೆ ನಾಂದಿ ಹಾಡಿದ ನೆಲವೆಲ್ಲ ಆರದ ನೆತ್ತರ ಗೆಂಪಿನಿಂದ ಸಾರಿಸ್ತಾ ಇದೆ. ಶರಣಾಗತಿಯೊಂದೇ ಮಾರ್ಗ ಅಂತ ಟ್ರಂಪ್ ವಿನಾಶದ ಲೊಕೇಶನ್ ತೋರಿಸಿ ಇರಾನ್ನ ಪರಮಾಣು ದಾಸ್ತಾನಿಗೆ ಸ್ಪೆಷಲ್ ಫೋರ್ಸ್ ಆಪರೇಷನ್ಗೂ ಪ್ಲಾನ್ ಮಾಡ್ತಿದ್ದಾರೆ. ಕಳೆದಿದ್ದು ಭೀಕರ 9 ದಿನಗಳು. ಲೆಬನಾನ್ನ ಬೈರುತ್ ಮೇಲೆ ಇಸ್ರೇಲ್ನ ಜೆಟ್ಗಳು ಆರ್ಭಟದ ಪ್ರಹಾರ ನಡೆಸಿವೆ. ಇತ್ತ ತೆಹರಾನ್ನ ತೈಲ ಬಾವಿಗಳು ಬೆಂಕಿಯುಂಡೆ ಆಗಿವೆ. 4 ದಶಕಗಳ ಹಿಂದೆ ಸತ್ತ ಪೈಲಟ್ಗೆ ಇಸ್ರೇಲ್ ಕಾರ್ಯಾಚರಣೆ ನಡೆಸ್ತಾ ಇದೆ. ಅತ್ತ ದುಬೈ, ದೋಹಾದಲ್ಲಿ ಇರಾನ್ ನರಕ ಸೃಷ್ಟಿಸಿದೆ. ಅದೇನೋ ಅಂತಾರಲ್ಲ, ಹರಿಯೋ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಬೇಕಾ ಅಂತ. ತೈಲದ ವಿಚಾರಕ್ಕೆ ಅಮೆರಿಕ ಆಟಕ್ಕೆ ಭಾರತ ಟಕ್ಕರ್ ಕೊಟ್ಟಿದೆ. ವಿಪಕ್ಷಗಳು ಮೋದಿಯನ್ನ ಟ್ರಂಪ್ ಗುಲಾಮ ಅಂತ ಜರ್ದಿವೆ. ಕೊಲ್ಲಿ ಯುದ್ಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಯಿಲ್ ಬೆಲೆ ದಿಢೀರ್ ಏರಿಕೆ ಕಂಡಿದೆ. ಹೈಕಮಾಂಡ್ ಮೇಲೆ ವಿಶ್ವಾಸ, ಅವಕಾಶ ಕೊಟ್ರೆ ಮುಂದಿನ 2 ಬಜೆಟ್. ಇರಿ ಅಂದ್ರೆ ಇರ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಸಿಎಂ ಹಾಕಿದ ಈ ಪಟ್ಟು ಸಮರ ಸಂಕ್ರಮಣಕ್ಕೆ ಮುನ್ನುಡಿ ಬರ್ತಿದೆ. ರಾಜ್ಯದ ಸಿಂಹಾಸನಕ್ಕೆ ಡೆಲ್ಲಿಯ ಖಾಡ ರೆಡಿ ಆಗಿದೆ. ಖರ್ಗೆ ಜೊತೆ ಸ್ಪೆಷಲ್ ಫ್ಲೈಟ್ನಲ್ಲಿ ಡೆಲ್ಲಿಗೆ ಹಾರಿದ್ದು ಕುತೂಹಲ ಇಮ್ಮಡಿಸಿದೆ. ಭಾರತ ನ್ಯೂಜಿಲೆಂಡ್ ಮಧ್ಯೆ ಟಿ20 ವಿಶ್ವಕಪ್ ಫೈನಲ್ ಸಮರ ನಡೀತಾ ಇದೆ. ಅಹಮದಾಬಾದ್ನಲ್ಲಿ ಟಾಸ್ ಗೆದ್ದ ನ್ಯೂಜಿಲೆಂಡ್ ಭಾರತವನ್ನ ಬ್ಯಾಟಿಂಗ್ಗೆ ಆಹ್ವಾನಿಸಿದೆ. ಹೈ ವೋಲ್ಟೇಜ್ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಅಬ್ಬರದ ಆಟದ ಜೊತೆಗೆ ಲಯಕ್ಕೆ ಮರಳಿದ ಅಭಿಷೇಕ್ ಯರ್ರಾಬಿರ್ರಿ ಬ್ಯಾಟ್ ಬೀಸಿ ಅರ್ಧಶತಕ ಸಿಡಿಸಿದರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.